ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ತನುಷಾಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ತುಂಬಾ ದಿನ ಆದ್ಮೇಲೆ ನಾನು ಈ ಕಂಟೆಂಟ್ ನ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಟೈಟಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಗ್ರಾಸರಿ ಶಾಪಿಂಗ್ ಹಾಲ್ ಮಾಡ್ತಾ ಇದ್ದೀನಿ. ರೀಸೆಂಟ್ ಆಗಿ ನಾನು ಡಿಮಾರ್ಟ್ಗೆ ಹೋಗಿ ಕೆಲವೊಂದು ಐಟಮ್ಸ್, ಅದು ಮನೆಗೆ ಬೇಕಾಗಿರೋಂಥ ಐಟಮ್ಸ್ ನ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. ಅದೆಲ್ಲಾನು ಇನ್ನ ಹಂಗೆ ಇದೆ. ಸೊ ಅದನ್ನೆಲ್ಲ ಎತ್ತಿಡ್ಬೇಕು. ಅಂಡ್ ಅಟ್ ದ ಸೇಮ್ ಟೈಮ್ ಗ್ರಾಸರೀಸ್ ನ ಕೂಡ ರೀಫಿಲ್ ಮಾಡಬೇಕು. ಎಲ್ಲ ಬಾಟಲ್ಸ್ ಖಾಲಿ ಆಗ್ಬಿಟ್ಟಿದೆ. ಸೊ ಈ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟೆ ನಾನು ಎಲ್ಲಾನು ಪೆಂಡಿಂಗ್ ಇಟ್ಟಿದ್ದೆ. ಅದಕ್ಕೆ ಇವತ್ತು ಫೈನಲಿ ನಾನು ಈ ವಿಡಿಯೋ ಮಾಡಿ ಮುಗಿಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅಂಡ್ ನಾನು ಯಾವ ತರ ಶಾಪಿಂಗ್ ಮಾಡ್ತೀನಿ, ಕೆಲವೊಂದು ಐಟಮ್ಸ್ ಎಲ್ಲ ನಾನು ಡಿಮಾರ್ಟ್ ಅಲ್ಲಿ ತಗೊಳಕ್ ಇಷ್ಟಪಡ್ತೀನಿ, ಕೆಲವೊಂದು ಐಟಮ್ಸ್ ಎಲ್ಲ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡಕ್ ಇಷ್ಟಪಡ್ತೀನಿ. ಸೊ ಏನೇನು ಅನ್ನೋದನ್ನ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸೊ ದಟ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ವಿತೌಟ್ ಎನಿ ಡಿಲೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಟಿಶ್ಯೂ ಪೇಪರ್ಸ್ ನನಗೆ ತುಂಬಾ ಯೂಸ್ ಆಗುತ್ತೆ. ಸ್ಟವ್ ಎಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ. 2 ಸೆಟ್ಟನ್ನು ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಬಂದು ಮೈಸೂರ್ ಸ್ಯಾಂಡಲ್ ಟ್ಯಾಲ್ಕಮ್ ಪೌಡರ್. ಸೊ ಇದು ಆಲ್ರೆಡಿ ನಾನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದೊಂದು ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಇದು ಬಾತ್ರೂಮ್ ಕ್ಲೀನಿಂಗ್ ಬ್ರಷು. ಇದು ಬೇಕಾಗಿತ್ತು ನನಗೆ, 99 ರೂಪೀಸ್ ಇತ್ತು. ಸೊ ಇದನ್ನ ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. ಟೈಲ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನ ತಗೊಂಡೆ. ಬಟ್ಟೆ ವಾಶ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಟೈಲ್ಸ್ ಕ್ಲೀನ್ ಮಾಡೋದಕ್ಕೆ. ನೆಕ್ಸ್ಟ್ ಬಂದು ಒಂದು ಫೇಸ್ ವಾಶ್ ತಗೊಂಡಿದ್ದೀನಿ. ಆಕ್ಚುಲಿ ನಾನು ನೀಮ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೆ ಮುಂಚೆ. ಡಿಮಾರ್ಟ್ ನಲ್ಲಿ ಯಾವಾಗ ಹುಡುಕಿದ್ರು ಸಿಗಲ್ಲ. ಸರಿ ಈ ಸಲ ಅಲೋವೆರಾ ಮತ್ತೆ ಕುಕುಂಬರ್ ಜೆಲ್ ಫೇಸ್ ವಾಶ್ ಯೂಸ್ ಮಾಡೋಣ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದೀನಿ. ಗೊತ್ತಿಲ್ಲ ಹೆಂಗ್ ವರ್ಕ್ ಆಗುತ್ತೆ ಇದು ಅಂತ. ಸೊ ಯಾರಿಗಾದ್ರೂ ರಿವ್ಯೂ ಬೇಕಂದ್ರೆ ಅದನ್ನ ಕೂಡ ನಾನು ಸ್ವಲ್ಪ ದಿನ ಆದ್ಮೇಲೆ ಇದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಶೇರ್ ಮಾಡ್ತೀನಿ. ನೆಕ್ಸ್ಟ್ ಈ ಸ್ಕಾಚ್ ಬ್ರೈಟ್ ಸ್ಕ್ರಬ್ ಪ್ಯಾಡ್ ತಗೊಂಡೆ. ನಾನು ನಾರ್ಮಲ್ ಆಗಿ ಈ ತರ 5 ಇರುತ್ತಲ್ವಾ, 5 in 1 ಪ್ಯಾಕ್, ಅದನ್ನೇ ತಗೊಳ್ತೀನಿ. ಸೊ ಇದು ಕಮ್ಮಿ ಕೂಡ ಬೀಳುತ್ತೆ, ಹಾಗಾಗಿ ನಾನು ಇದನ್ನೇ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಬಂದು ಬಾಡಿ ಲೋಷನ್. ನಾನು ಥ್ರೂ ಔಟ್ ದ ಇಯರ್ ಬಾಡಿ ಲೋಷನ್ ಯೂಸ್ ಮಾಡ್ತೀನಿ, ಇವನ್ ಇನ್ ಸಮ್ಮರ್. ಸೊ ಹಾಗಾಗಿ ನನಗೆ ಬೇಕಾಗಿತ್ತು, ಸರಿ ಅಂದ್ಬಿಟ್ಟು ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇದ್ರ ಮೇಲೆ ಕೂಡ ಆಫರ್ ಇತ್ತು ಸಿಕ್ಕಾಪಟ್ಟೆ, ಹಾಗಾಗಿ ನಾನು ಇದನ್ನ ತಗೊಂಡೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೆನ್ಸೊಡೈನ್ ಪ್ರೊನಾಮಲ್ ಟೂತ್ ಪೇಸ್ಟ್. ನಾನು ಈ ಸಲ ಟೂತ್ ಪೇಸ್ಟ್ ಚೇಂಜ್ ಮಾಡಿ ನೋಡೋಣ ಅಂದ್ಬಿಟ್ಟು ನಾನು ಇದನ್ನ ಪರ್ಚೇಸ್ ಮಾಡಿದೆ. ಸೆನ್ಸಿಟಿವ್ ಟೀತ್ ಇರೋರಿಗೆ ಸೆನ್ಸೊಡೈನ್ ಬೆಟರ್ ಅಂತ ಹೇಳ್ತಾರಲ್ವಾ. ಇವನ್ ನನಗೆ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿದ್ರು. ಟೀತ್ ಒಂಥರ ತುಂಬಾನೇ ಜುಮ್ ಅಂತ ಇತ್ತು, ಹಾಗಾಗಿ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಅವಾಗ ಇದನ್ನ ಯೂಸ್ ಮಾಡೋದಕ್ಕೆ ಅಂತ ಹೇಳಿದ್ರು. ಸೊ ನಾನು ರ್ಯಾಪಿಡ್ ರಿಲೀಫ್ನ ಯೂಸ್ ಮಾಡೋ ಅಂತ ಹೇಳಿದ್ರು. ಸೊ ನಾನು ಇದನ್ನ ಟ್ರೈ ಮಾಡಿ ನೋಡೋಣ, ಅದು ನಂಗೆ ಇಷ್ಟ ಆಗಿತ್ತು. ಸೊ ಇದನ್ನ ಟ್ರೈ ಮಾಡಿ ನೋಡೋಣ ಅಂದ್ಬಿಟ್ಟು ಇದನ್ನ ತಗೊಂಡ್ ಬಂದೆ. ಇದು ಸ್ವಲ್ಪ ಕಾಸ್ಟ್ಲಿ ಸೈಡ್ ಬರುತ್ತೆ, ಬಟ್ ಸ್ಟಿಲ್ ಟ್ರಯಲ್ಗೆ ಅಂದ್ಬಿಟ್ಟು ತಗೊಂಡ್ ಬಂದಿದ್ದೀನಿ. 70 ಗ್ರಾಮ್ಸ್ಗೆ 140 ರೂಪೀಸ್ ಆಗುತ್ತೆ. ಸೊ ಸ್ವಲ್ಪ ಕಾಸ್ಟ್ಲಿ ಸೈಡೇ ಬರುತ್ತೆ, ಬಟ್ ಟ್ರೈ ಮಾಡಿ ನೋಡೋಣ ಅಂದ್ಬಿಟ್ಟು ತಗೊಂಡ್ ಬಂದಿದ್ದೀನಿ. ನೆಕ್ಸ್ಟ್ ಬಂದು ಇಯರ್ಬಡ್ಸ್ ತಗೊಂಡಿದ್ದೀನಿ. ಇದು ಬೇಕಾಗಿತ್ತು ಮನೆಗೆ, ಹಾಗಾಗಿ ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೂ ಮುಂಚೆ ಗ್ರಾಸರಿ ಹಾಲ್ ಮಾಡಿದಾಗ ಖಾದಿ ಸೋಪ್ ಟ್ರೈ ಮಾಡಬೇಕು ಅಂತ ತಗೊಂಡ್ ಬಂದಿದ್ದೆ. ಇಷ್ಟ ಆಯಿತು, ಹಾಗಾಗಿ ನಾನು ಇದೇ ಸೋಪನ್ನೇ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದನ್ನು 2 ಸೋಪ್ ತಗೊಂಡ್ ಬಂದಿದ್ದೀನಿ. ಆಕ್ಚುಲಿ 4 ತಂದಿದ್ವಿ, ಸೊ 2 ಆಲ್ರೆಡಿ ಯೂಸ್ ಮಾಡ್ತಾ ಇದೀವಿ, ಇನ್ನ 2 ಮಿಕ್ಕಿದೆ. ನೆಕ್ಸ್ಟ್ ಅದಾದ್ಮೇಲೆ ಟೂತ್ ಬ್ರಷ್ ಸೆಟ್ ತಗೊಂಡಿದ್ವಿ. ಇದು ಆಲ್ರೆಡಿ 2 ತಗೊಂಡ್ಬಿಟ್ಟಿದ್ದಾರೆ, ಯೂಸ್ ಮಾಡ್ತಿದ್ದಾರೆ. ಸೊ ಇದು ಒಂದು ಬೇಕಾಗಿತ್ತು ಅಂದ್ಬಿಟ್ಟು ಇದನ್ನ ತಗೊಂಡ್ ಬಂದಿದೀವಿ. ಲಾಸ್ಟ್ ಆಗಿ ಇನ್ನ ಒಂದು ಸೋಪ್ ಇದೆ. ಓಕೆ, 3 ಸೋಪ್ ಇದೆ ಒಟ್ಟಿನಲ್ಲಿ. ಅಂಡ್ ಲಾಸ್ಟ್ ನಲ್ಲಿ ಟಂಗ್ ಕ್ಲೀನರ್ಸ್ ತಗೊಂಡಿದ್ವಿ. ಟಂಗ್ ಕ್ಲೀನರ್ ಇದು ಬಂದು 30 ರೂಪೀಸ್ ಇತ್ತು. ಬ್ರಾಸಲ್ಲೂ ಇತ್ತು. ನಾನು ಆಲ್ರೆಡಿ ಬ್ರಾಸಲ್ಲಿ ಒಂದು ತಗೊಂಡಿದ್ದೆ, ಬಟ್ ಅದು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು, ಹಾಗಾಗಿ ನಾನು ಸ್ಟೇನ್ಲೆಸ್ ಸ್ಟೀಲ್ ತಗೊಂಡ್ಬಿಡೋಣ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದೀನಿ 2 ಸೆಟ್. ನೆಕ್ಸ್ಟ್ ಬಂದು ರ್ಯಾಂಡಮ್ ಆಗಿ ಪರ್ಚೇಸ್ ಮಾಡಿದಂತ ಈ ಐಟಮ್ಸ್. ಸೊ ಈ ತರ ಬಾಟಲ್ಸ್ ಆಲ್ರೆಡಿ ನಮ್ಮ ಮನೇಲಿ ಯೂಸ್ ಮಾಡ್ತಿದೀವಿ ನಾವು. 2 ಅಂತೂ ಸಿಕ್ಕಾಪಟ್ಟೆ ಹಳೇದಾಗ್ಬಿಟ್ಟಿದೆ, ಹಂಗಾಗಿ ಚೇಂಜ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಹೊಸದಾಗಿ ಬಾಟಲ್ಸ್ನ ತಗೊಂಡ್ವಿ. ಇದರ ಪ್ರೈಸ್ ಬಂದು ನಮಗೆ 99 ರೂಪೀಸ್ ಬೀಳುತ್ತೆ. ಸೊ ಈ ತರ ನಮಗೆ ಕವರ್ಸ್ ಕೂಡ ಕೊಟ್ಟಿದಾರಲ್ವಾ, ಸೊ ಹಂಗಾಗಿ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದನ್ನ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಬಂದು ಈ ತರ ಹುಕ್ಸ್ ನ ತಗೊಂಡಿದ್ದೀನಿ. ಇದು ಆಲ್ರೆಡಿ ನಾನು ಅಮೆಝಾನ್ ಅಲ್ಲೆಲ್ಲ ಪರ್ಚೇಸ್ ಮಾಡಿರೋದು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಹೆಂಗಿದೆ ಅಂತ ನಂಗೆ ಗೊತ್ತಿಲ್ಲ, ಅಂದ್ರೆ ಡಿಮಾರ್ಟ್ ಅಲ್ಲಿ ತಗೊಂಡಿರೋದು ಎಷ್ಟು ಕೆಜಿ ತಡೆಯುತ್ತೆ ಏನು ಅಂತ. ಇಲ್ಲಿ 3 kg ಅಂತ ಹಾಕಿದ್ದಾರೆ, ಬಟ್ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ 59 ರೂಪೀಸ್ಗೆ 4 ಬರುತ್ತೆ.
ಇದನ್ನ ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡೆ ನಾನು. ಚೆಕ್ ಮಾಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ಸಪೋಸ್ ಏನಾದರೂ ವರ್ಕ್ ಆಯ್ತು ಅಂದ್ರೆ ನೆಕ್ಸ್ಟ್ ಫರ್ದರ್ ಮತ್ತೆ ಇನ್ನೊಂದ್ಸಲ ಡಿಮಾರ್ಟ್ ಹೋದಾಗ ಇನ್ನ ಒಂದಷ್ಟು ತಗೊಂಡ್ ಬರ್ತೀನಿ. ಇದೊಂದು ಬ್ರಷ್ ತಗೊಂಡೆ ನಾನು. ಇದು 59 ರುಪೀಸ್ ಇದೆ. ಸೊ ಟೈಲ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ದೀಪಮ್ ಆಯಿಲ್ ಒಂದು ಬೇಕಾಗಿತ್ತು, ಹಾಗಾಗಿ ಇದನ್ನ ಕೂಡ ತಗೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬಕೆಟ್ಸು. ಇದರ ಪ್ರೈಸ್ ಬಂದು 89 ರುಪೀಸ್. ತುಂಬಾನೇ ಚಿಕ್ಕದಾಗಿದೆ. ಚಿಕ್ಕ ಬಕೆಟ್ ಬೇಕಾಗಿತ್ತು, ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. 2 ಬಾತ್ರೂಮ್ಗೂ ಇರಲಿ ಒಂದೇ ತರನೇ ಅಂದ್ಬಿಟ್ಟು 2 ತಗೊಂಡಿದ್ದೀನಿ. ಇದರಲ್ಲಿ ಬೇರೆ ಕಲರ್ಸು ಇತ್ತು, ಬಟ್ ನಾನು 2 ಒಂದೇ ಕಲರ್ ಇರಲಿ ಅಂದ್ಬಿಟ್ಟು ಇದನ್ನೇ ತಗೊಂಡಿದ್ದೀನಿ. ಸೊ ಇದಿಷ್ಟು ರ್ಯಾಂಡಮ್ ಆಗಿ ಪರ್ಚೇಸ್ ಮಾಡಿರುವಂತ ಐಟಮ್ಸ್. ಅದು ಬಿಟ್ಟು ಬೇರೆ ಇದನ್ನ ಕಿಚನ್ಗೆ ಕೆಲವೊಂದು ತಗೊಂಡಿದ್ದೀನಿ. ಏನೇನು ಅಂತ ಅದನ್ನ ಕೂಡ ಶೇರ್ ಮಾಡ್ತೀನಿ. ಸೊ ಇದಿಷ್ಟು ಕಿಚನ್ಗೆ ಬೇಕಾಗಿರೋಂಥ ಐಟಮ್ಸ್ ನಾನು ತಗೊಂಡಿದ್ದು. ಫಸ್ಟ್ ಪ್ರಾಡಕ್ಟ್ ಬಂದು ಬಿಸ್ಕೆಟ್, ಮಸ್ಕಾ ಚಸ್ಕಾ ಬಿಸ್ಕೆಟ್. ಕಾಫಿ ಟೀ ಜೊತೆ ಬೇಕಾಗುತ್ತಲ್ವಾ, ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಬಿಸ್ಕೆಟ್ ಇದ್ರೆ ಒಳ್ಳೇದು ಅಂದ್ಬಿಟ್ಟು ನಾನು ಇದನ್ನ ತಗೊಂಡು ಬಂದೆ. ಮುಂಚೆ ಎಲ್ಲ ಮೊನಾಕೋ ಬಿಸ್ಕೆಟ್ ಆ ಥರ ಎಲ್ಲ ಯೂಸ್ ಮಾಡ್ತಿದ್ವಿ, ಬಟ್ ಇವಾಗ ಫಾರ್ ಅ ಚೇಂಜ್ ಇದನ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ಇದನ್ನು ತಂದಿದ್ದೀನಿ, ಫ್ಯಾಮಿಲಿ ಪ್ಯಾಕ್. ನೆಕ್ಸ್ಟ್ ಟೀ ಪೌಡರ್ ಬೇಕಾಗಿತ್ತು. ಸೊ ನ್ಯಾಚುರಲ್ ಕೇರ್ ಟೀ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಇದು ಅಷ್ಟೇನೆ ನಂಗೆ ಚಿಕ್ಕದ್ ಬೇಕಾಗಿತ್ತು. ಆಕ್ಚುಲಿ 250 ಗ್ರಾಮ್ಸೇ ಇಟ್ಟಿರ್ತಾರೆ ಇವ್ರು ಯಾವಾಗ್ಲೂ ಡಿಮಾರ್ಟ್ನಲ್ಲಿ, ಹಾಗಾಗಿ ಇದನ್ನ ತಗೊಳ್ಬೇಕಾಯ್ತು. ಈ ನಡುವೆ ಅಂತೂ ಟೀ ಕುಡಿಯೋದು ತುಂಬಾನೇ ಕಮ್ಮಿ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಜಾಸ್ತಿ ಖರ್ಚಾಗಲ್ಲ. ಸೊ ಈ 250 ಗ್ರಾಮ್ಸೇನೆ ನನಗೆ ಒಂದು 6-7 ಮಂತ್ಸ್ ಬರುತ್ತೇನೋ, ನನ್ಗೆ ಗೊತ್ತಿಲ್ಲ. ಅಷ್ಟು ಕಮ್ಮಿ ಆಗ್ಬಿಟ್ಟಿದೆ ಟೀ ಕುಡಿಯೋದು. ತಗೊಂಡಿದ್ದಾಯ್ತು. ನೆಕ್ಸ್ಟ್ ಬಂದು ಈ ಕಚ್ಚಾ ಮ್ಯಾಂಗೋ ಬೈಟ್ಸ್. ಈ ಚಾಕ್ಲೇಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ನಮಗೆ. ಹೊರಗಡೆ ಸ್ವೀಟ್ ಇರುತ್ತೆ, ಒಳಗಡೆ ಒಂಥರ ಸಾವರ್ ಟೇಸ್ಟ್ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಒಂದು ಸ್ವಸ್ತಿಕ್ ಬಾಕ್ಸ್ ಇದೆ, ಈ ಕಾಫಿ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಅದರಲ್ಲಿ ಫಿಲ್ ಮಾಡಿ ಇಡ್ತೀನಿ ನಾರ್ಮಲ್ ಆಗಿ, ನಾನು ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ. ಅದ್ರಲ್ಲಿ ನೋಡೋಕ್ಕೂ ಚೆನ್ನಾಗಿರುತ್ತೆ, ಆ್ಯಂಡ್ ಯಾರಾದರೂ ಗೆಸ್ಟ್ ಬಂದಾಗ ಅದನ್ನ ತೆಗೆದು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಯಾವಾಗಲೂ ನಾನು ಫಿಲ್ ಮಾಡಿ ಇಡ್ತೀನಿ. ಈ ರೀಸೆಂಟ್ ಟೈಮ್ಸಲ್ಲಿ ಅದು ಮಾಡ್ತಾ ಇರಲಿಲ್ಲ, ನಾನು ಬಿಟ್ಬಿಟ್ಟಿದ್ದೆ ಆ ಪ್ರಾಕ್ಟೀಸು. ಸರಿ ಮೊನ್ನೆ ಡಿಮಾರ್ಟ್ಗೆ ಹೋಗಿದಾಗ ಇದಿತ್ತಲ್ವಾ, ಸರಿ ಫಿಲ್ ಮಾಡಿಡೋಣ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದೆ. 60 ರುಪೀಸು, ಬಟ್ ಆಬ್ವಿಯಸ್ಲಿ ಇದ್ರ ಮೇಲೆ ಡಿಸ್ಕೌಂಟ್ ಇತ್ತು ನನಗೆ, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಮನೆಯಲ್ಲಿ ಸಾಸಸ್ ಖಾಲಿ ಆಗಿತ್ತು. ಅಂದರೆ ಎಕ್ಸ್ಪೈರಿ ಆಗಿ ಕೆಲವೊಂದೆಲ್ಲ ಎಕ್ಸ್ಪೈರಿ ಆಗಿಬಿಟ್ಟು ಕೆಲವೊಂದೆಲ್ಲ ಖಾಲಿ ಆಗಿತ್ತು, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದೆ. ನಾನು ನಾರ್ಮಲ್ ಆಗಿ ಈ ಥರ ಪೌಚಸ್ ಬರುತ್ತಲ್ವ, ಇದನ್ನು ತೊಗೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬಾಟಲ್ಸ್ ನನಗೆ ಬೇಡ, ಸುಮ್ಮನೆ ಅದು ಯೂಸ್ ಮಾಡಿಬಿಟ್ಟು ಅದನ್ನು ಬಿಸಾಕಬೇಕಾಗತ್ತೆ. ಇದಂದರೆ ಕಮ್ಮಿ ಕ್ವಾಂಟಿಟಿನಲ್ಲಿ ಬರುತ್ತೆ. ಸೊ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಯೂಸ್ ಮಾಡಿಕೊಂಡು ಇದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅದಕ್ಕೋಸ್ಕರ ಅಂದ್ಬಿಟ್ಟೆ ನಾನು ಈ ಪೌಚಸ್ನ ತೊಗೊಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸಲ ಫಸ್ಟ್ ಟೈಮ್ ನಾನು ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ. ಗೊತ್ತಿಲ್ಲ, ಇದನ್ನು ಯೂಸ್ ಮಾಡ್ಕೊಂಡು ಏನಾದರೂ ಒಂದು ರೆಸಿಪಿ ಟ್ರೈ ಮಾಡಬೇಕು, ಟೇಸ್ಟ್ ಹೆಂಗಿರುತ್ತೆ ನೋಡಬೇಕು. ಸೊ ಇದಿಷ್ಟು ನಾನು ಪರ್ಚೇಸ್ ಮಾಡಿದೆ. ಸೋಯಾ ಸಾಸ್ ಮತ್ತು ರೆಡ್ ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಇದಿಷ್ಟು. ನೆಕ್ಸ್ಟ್ ಸಕ್ಕರೆ ಬೇಕಾಗಿತ್ತು. ನಾನು ಮುಂಚೆ ಬ್ರೌನ್ ಶುಗರ್ ಯೂಸ್ ಮಾಡ್ತಿದ್ದೆ, ಬಟ್ ಬ್ರೌನ್ ಶುಗರ್ ನನಗೆ ಏನು ಅನ್ನಿಸ್ತು ಅಂದರೆ ಈ ವೈಟ್ ಶುಗರ್ ಮೇಲೇ ಬ್ರೌನ್ ಕೋಟಿಂಗ್ ಹಾಕಿದ್ದಾರೆ ಅಂತ ನನ್ಗೆ ಅನ್ನಿಸ್ತು. ಅದು ರಿಯಲ್ ಅಥೆಂಟಿಕ್ ಬ್ರೌನ್ ಶುಗರ್ ಅಂತ ನನ್ಗೆ ಅನಿಸಿಲ್ಲ, ನಾನು ಯೂಸ್ ಮಾಡ್ತಾ ಇದ್ದಿದ್ದು ಬ್ರ್ಯಾಂಡ್ಸ್ ಎಲ್ಲಾನು. ಹಾಗಾಗಿ ಸರಿ ಇನ್ನು ಇದನ್ನೇ ಕೋಟಿಂಗ್ ಮಾಡಿದ್ದಾರೆ ಅಂದಮೇಲೆ ಇದನ್ನೇ ತೊಗೊಂಡ್ರೆ ಒಳ್ಳೇದು ಅಂದ್ಬಿಟ್ಟು ನಾನು ಇದನ್ನೇ ವೈಟ್ ಶುಗರ್ಗೆ ವಾಪಸ್ ಬಂದಿದ್ದೀನಿ. ಸೊ ಗೊತ್ತಿಲ್ಲ, ಬೆಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಬೇಕು. ಬೆಲ್ಲ ಹಾಕಿದ್ರೇ ಹಾಲು ಒಡೆದೋಗುತ್ತಲ್ವ. ಸೊ ಅದೊಂದು ರೀಸನ್ಗೆ ಅಂದ್ಬಿಟ್ಟೆ ನಾನು ಬ್ರೌನ್ ಶುಗರ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಅದೂ ಅದರಲ್ಲಿ ಆ ಥರ ಪ್ರಾಬ್ಲಮ್ ಇದೆ, ಹಾಗಾಗಿ ನನಗೆ ಡೌಟ್ ಬಂದು ಬೇಡ ಅಂದ್ಬಿಟ್ಟು ನಾನು ವೈಟ್ ಶುಗರೇ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಕ್ಕರೆ ಖಾಲಿ ಆಗ್ತಿದೆ ಮನೇಲಿ, ಹಾಗಾಗಿ 1 kg ಶುಗರ್ ನಾನು ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಬಂದು ಉಪ್ಪು, ವೈಟ್ ಸಾಲ್ಟ್. ಮುಂಚೆ ನಾನು ಇದೂ ಅಷ್ಟೇ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಆ ಪಿಂಕ್ ಸಾಲ್ಟಲ್ಲಿ ಈಗ ಕೆಲವರು ಹೇಳ್ತಾರೆ ಏನಂದರೆ ಅಯೋಡಿನ್ ಇರಲ್ಲ ಅದರಲ್ಲಿ ಜಾಸ್ತಿ, ನಮಗೆ ಬೇಕಾಗಿರೋಷ್ಟು ಅಯೋಡಿನ್ ಅದ್ರಲ್ಲಿ ಸಿಗಲ್ಲ ಅಂತ ಹೇಳ್ತಾರೆ. ಎಷ್ಟು ನಿಜನೋ ಏನೋ ನನಗೆ ಗೊತ್ತಿಲ್ಲ. ಸರಿ ಇನ್ನು ಯಾಕೆ ಸುಮ್ಮನೆ ರಿಸ್ಕ್ ಅಂದ್ಬಿಟ್ಟು ನಾನು ಇದು ವೈಟ್ ಸಾಲ್ಟೇ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಟಾಟಾ ಸಾಲ್ಟ್ ತೊಗೊಂಡಿದ್ದೀನಿ 2 kg ಅಷ್ಟು. ಆ್ಯಂಡ್ ಅದರ ಜೊತೆನಲ್ಲೇ ಟಾಟಾ ಕಲ್ಲುಪ್ಪನ್ನ ಕೂಡ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದನ್ನು ಕೂಡ 1 kg ಅಷ್ಟು ತೊಗೊಂಡಿದ್ದೀನಿ. ಈಗ ಜಾಸ್ತಿ ಯೂಸ್ ಮಾಡೋದು ಕಲ್ಲುಪ್ಪಿಗಿಂತ, ಹಾಗಾಗಿ ಇದು ಜಾಸ್ತಿ ತೊಗೊಂಡೆ, ಇದು ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಮಜ್ಜಿಗೆ ಮೆಣಸಿನ್ಕಾಯಿ. ಇದಂತೂ ನನ್ನ ಹಸ್ಬೆಂಡ್ ನೋಡಿದ ತಕ್ಷಣ ನಂಗೆ ಬೇಕು ತಗೋ ಅಂತ ಹೇಳಿದ್ರು, ಸರಿ ಅಂದ್ಬಿಟ್ಟು ತೊಗೊಂಡ್ಬಿಟ್ಟೆ. ಇದು ಅಷ್ಟೇ ಬೈ 1 get 1 ಫ್ರೀ ಏನೋ ಆಫರ್ ಇತ್ತು. ಸೊ 1 ಪ್ಯಾಕೆಟ್ ತೊಗೊಂಡೆ, ನಮಗೆ 60 ರುಪೀಸ್ ಇರೋದು 30 ರುಪೀಸ್ಗೆ ಸಿಕ್ತು. ಸೊ ಇದೊಂದು ತೊಗೊಂಡಿದ್ದೀನಿ. ಸಬ್ಬಕ್ಕಿ ಇದು ಹಪ್ಪಳ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಇದಂತೂ ನನಗೆ ಸಿಕ್ಕಾಬಿಟ್ಟೆ ಇಷ್ಟ, ಹಾಗಾಗಿ ನಾನು ಇದನ್ನು ಬೈ 1 get 1 ಫ್ರೀ ಏನೋ ಇತ್ತು, ಇದೂ
ಸೊ ನಾನು 2 ತಗೊಂಡ್ಬಿಟ್ಟೆ. ಸೊ ಇದಿಷ್ಟು ಐಟಮ್ಸ್ನ ನಾನು ಡಿಮಾರ್ಟ್ನಲ್ಲಿ ಶಾಪಿಂಗ್ ಮಾಡಿದ್ದು. ಇನ್ನು ಮಿಕ್ಕಿದ ಕೆಲವೊಂದು ಐಟಮ್ಸ್ ಎಲ್ಲ ನಾನು ಬಿಗ್ ಬಾಸ್ಕೆಟ್ನಲ್ಲಿ ಆರ್ಡರ್ ಮಾಡಿದ್ದೆ. ನಾನು ಹೆಂಗೆ ಶಾಪಿಂಗ್ ಮಾಡ್ತೀನಿ ಅಂದರೆ, ಇವಾಗ ನಾನು ಕಂಪೇರ್ ಮಾಡ್ತೀನಿ ಪ್ರೈಸಸ್ನ. ಇವಾಗ ಮಿಲ್ಕ್ ಬಾಸ್ಕೆಟ್ ಆಗಿರ್ಬೋದು ಅಥವಾ ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಇದರಲ್ಲಿ ನನಗೆ ಬೇಕಾಗಿರೋಂಥ ಐಟಮ್ಸ್ ಏನೇನು ಖಾಲಿ ಆಗಿರುತ್ತೆ ಮನೆಯಲ್ಲಿ, ಅದನ್ನೆಲ್ಲ ಒಂದು ಲಿಸ್ಟ್ ರೆಡಿ ಮಾಡಿಕೊಂಡು ಬಿಗ್ ಬಾಸ್ಕೆಟ್ ಆ್ಯಪಲ್ಲಿ ಎಷ್ಟಿದೆ ಮತ್ತು ಮಿಲ್ಕ್ ಬಾಸ್ಕೆಟ್ ಆ್ಯಪಲ್ಲಿ ಎಷ್ಟಿದೆ ಅಂದ್ಬಿಟ್ಟು ನಾನು ಫಸ್ಟ್ ಲಿಸ್ಟನ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನನಗೆ ಬೇಕಾಗಿರೋ ಐಟಮ್ಸ್ದೆಲ್ಲನೂ. ಅದಾದಮೇಲೆ ನನ್ನ ಹಸ್ಬೆಂಡ್ನ ಡಿಮಾರ್ಟಿಗೆ ಕಳಿಸ್ತೀನಿ. ನಾನಂತೂ ಹೋಗಲ್ಲ ಡಿಮಾರ್ಟ್ಗೆ, ಜಾಸ್ತಿ ದಿನಾನೇ ಆಗಿತ್ತು, ಮೊನ್ನೆ ಅಷ್ಟೇ ಹೋಗಿದ್ದು ನಾನು. ಸೊ ನಾನು ಹೋದಾಗ ಏನಾಗುತ್ತೆ ಅಂದರೆ, ನನಗೆ ಈ ಥರ ಕೆಲವೊಂದು ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಬಡ್ಜೆಟ್ಗಿಂತ ಜಾಸ್ತಿನೇ ಆಗಿಬಿಡುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಜಾಸ್ತಿ ಹೋಗಲ್ಲ ಡಿಮಾರ್ಟ್ಗೆ. ಹಸ್ಬೆಂಡ್ ಮಾತ್ರ ಹೋಗ್ತಾರೆ, ನಾನು ಮನೇಲಿ ಇರ್ತೀನಿ. ಡಿಮಾರ್ಟ್ಗೆ ಹೋಗ್ಬಿಟ್ಟು ನನಗೆ ಕಾಲ್ ಮಾಡ್ತಾರೆ ಏನೇನು ಐಟಮ್ ಬೇಕು ಅಂದ್ಬಿಟ್ಟು. ನಾನು ಅವ್ರಿಗೆ ಹೇಳ್ತೀನಿ. ಇವಾಗ ಎಕ್ಸಾಂಪಲ್ ತೊಗರಿಬೇಳೆ ಅಂತ ಇಟ್ಕೊಳ್ಳಿ, ನಾನು ಟಾಟಾ ಸಂಪನ್ ತೊಗರಿಬೇಳೆ ಯೂಸ್ ಮಾಡ್ತೀನಿ. ಸೊ ಅದು ಡಿಮಾರ್ಟಲ್ಲಿ ಎಷ್ಟು ಪ್ರೈಸ್ ಇದೆ ಅಂತ ನನ್ನ ಹಸ್ಬೆಂಡ್ ಅಲ್ಲಿಂದ ನಂಗೆ ಕಾಲ್ ಮಾಡಿ ಹೇಳ್ತಾರೆ. ನಾನು ಇಲ್ಲಿ ಆ್ಯಪಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ತೀನಿ. ಸಪೋಸ್ ಯಾವುದ್ರಲ್ಲಿ ಕಮ್ಮಿ ಇದೆ ಅಂತ ನಂಗೆ ಅನಿಸುತ್ತೋ ಆ ಆ್ಯಪಲ್ಲಿ ನಾನು ಆರ್ಡರ್ ಮಾಡಿ ತರಿಸ್ಕೊಳ್ತೀನಿ. ಅಥವಾ ಡಿಮಾರ್ಟಲ್ಲಿ ಏನಾದರೂ ಕಮ್ಮಿ ಇತ್ತು ಅಂದರೆ ನಾನು ಅಲ್ಲಿಂದನೇ ತರಿಸ್ಕೊಳ್ತೀನಿ. ಸೊ ಈ ಥರ ನಾನು ಈ ನಡುವೆ ಶಾಪಿಂಗ್ ಮಾಡ್ತಾ ಇರೋದು. ನಾರ್ಮಲ್ ಆಗಿ ಡಿಮಾರ್ಟಲ್ಲೇ ಟಾಟಾ ಸಂಪನ್ ಪ್ರಾಡಕ್ಟ್ಸ್ ಎಲ್ಲನೂ ಇತ್ತು ಅಂದರೆ ನಾನು ಅಲ್ಲೇ ತೊಗೊಂಡ್ಬಿಡ್ತೀನಿ. ಬಟ್ ಅಲ್ಲೇನಾಗುತ್ತೆ ಅಂದರೆ, ಒಂದೊಂದ್ಸಲ ಇರುತ್ತೆ, ಒಂದೊಂದ್ಸಲ ಇರಲ್ಲ. ತೊಗರಿಬೇಳೆ ಒಂದೊಂದ್ಸಲ ಇರುತ್ತೆ, ಮೊನ್ನೆ ಹೋದಾಗ ತೊಗರಿಬೇಳೆನೇ ಇರಲಿಲ್ಲ. ಸೊ ಹಾಗಾಗಿ ಆ ಥರ ಇದ್ದಾಗ ಏನಾಗುತ್ತೆ, ನಾನು ಬೇರೆ ಆ್ಯಪಲ್ಲಿ ತೊಗೊಳ್ಬೇಕಾಗುವಂಥ ಸಿಚುವೇಶನ್ ಬರುತ್ತೆ. ಸೊ ಈ ಥರ ನಾನು ಶಾಪಿಂಗ್ ಮಾಡೋದು. ಆ್ಯಂಡ್ ಬಜೆಟ್ನಲ್ಲಿ ಶಾಪಿಂಗ್ ಮಾಡ್ತೀನಿ. ಮುಂಚೆ ಎಲ್ಲ ನಾನು ಇಂಪಲ್ಸ್ ಬೈಯಿಂಗ್ ಮಾಡ್ತಿದ್ದೆ. ಅಂದರೆ ಇವಾಗ ನಮ್ಮ ಮನೇಲಿ ಇರುತ್ತೆ, ಇವಾಗ ತೊಗರಿಬೇಳೆ ಅಂತಲೇ ಇಟ್ಕೊಳ್ಳಿ, 1 kg ಅಥವಾ 2 kg ಮನೇಲಿ ಇದೆ ಅಂತಲೇ ಇಟ್ಕೊಳ್ಳಿ. ಬಟ್ ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಸ್ವಲ್ಪ ಪ್ರೈಸಸ್ ಕಮ್ಮಿ ಇದೆ ಅಂತ ಅನಿಸ್ತು ಅಂದರೆ ತೊಗೊಂಡ್ಬಿಡೋದು. ಸೊ ಆ ಥರ ಮಾಡ್ತಿದ್ದೆ, ಮನೇಲಿ ಇದ್ರೂ ತೊಗೊಂಡ್ಬಿಡ್ತಿದ್ದೆ. ಸೊ ಆ ಥರ ಮಾಡ್ತಿದ್ದೆ ನಾನು. ಅದಕ್ಕೆ ಈ ನಡುವೆ ಸ್ವಲ್ಪ ನಾನು ಅದನ್ನು ಕಂಟ್ರೋಲ್ ಮಾಡೋಣ, ಬೇಡ ಸುಮ್ಮನೆ ಏನಕ್ಕೆ ತೊಗೊಂಡ್ಬಂದು ಸ್ಟಾಕ್ ಇಟ್ಕೊಳ್ಳೋದು ಮನೆಯಲ್ಲಿ ಅಂದ್ಬಿಟ್ಟು ನಾನು ಅಂದ್ಕೊಂಡು ಆ ಥರ ಮಾಡ್ತಾ ಇಲ್ಲ, ಬಿಟ್ಟಿದ್ದೀನಿ. ಖಾಲಿ ಆಗಿಬಿಟ್ಟಿದೆ ಅಂತ ಅನಿಸ್ದಾಗ, ಅಥವಾ ಇನ್ನೇನು ಖಾಲಿ ಆಗುತ್ತೆ ಅಂತ ಲಾಸ್ಟಿಗೆ ಬಂದಿದೆ ಅಂತ ಅನ್ನಿಸ್ದಾಗ ಮಾತ್ರ ನಾನು ಆರ್ಡರ್ ಮಾಡಿ ತರಿಸ್ಕೊಳ್ತಾ ಇದ್ದೀನಿ. ಸೊ ಅದೇ ಥರ ನಾನು ರೀಸೆಂಟಾಗಿ ಬಿಗ್ ಬಾಸ್ಕೆಟ್ನಲ್ಲಿ ಕೆಲವೊಂದು ಐಟಮ್ಸ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಬನ್ನಿ. ಈಗ ನೀವೇ ನೋಡ್ತಿರ್ಬೋದು, ಎಲ್ಲ ಬಾಟಲ್ಸು ಖಾಲಿ ಆಗಿಬಿಟ್ಟಿದೆ. ಬಟ್ ಸ್ಟಿಲ್ ನಾನು ಎಲ್ಲ ಓಪನ್ ಮಾಡಿ ನನಗೆ ಏನೇನು ಬೇಕು ಅದನ್ನು ಪ್ಯಾಕೆಟ್ ಓಪನ್ ಮಾಡಿಬಿಟ್ಟು ಹಂಗೆ ಯೂಸ್ ಮಾಡ್ತಿದ್ದೆ. ಫಿಲ್ ಮಾಡೋದಕ್ಕೆ ಹೋಗಿಲ್ಲ, ಯಾಕಂದರೆ ವಿಡಿಯೋ ಮಾಡಬೇಕು ಅನ್ನೋ ಒಂದು ರೀಸನ್ನಿಂದ. ಸೊ ಇವತ್ತು ಎಲ್ಲ ಕೆಲಸ ಮಾಡಿ ಮುಗಿಸ್ಬೇಕು. ಕಡಲೆ ಬೀಜದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ, ಮೊನ್ನೆ ತಾನೇ ನಾನು ಓಪನ್ ಮಾಡಿ ಅಡುಗೆಗೆ ಯೂಸ್ ಮಾಡಿಕೊಂಡೆ. ಸೊ ಅದಕ್ಕೆಲ್ಲ ಇವಾಗ ರಬ್ಬರ್ ಬ್ಯಾಂಡ್ ಹಾಕಿಟ್ಟಿದ್ದೀನಿ. ಫಿಲ್ ಮಾಡಿ ಇಟ್ಬಿಡ್ಬೇಕು ಫಸ್ಟು. ಈ ಥರ ಇಟ್ಟು ಯೂಸ್ ಮಾಡ್ತಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ನನಗೆ. ಸೊ ಅದನ್ನು ಇವಾಗ ಫಿಲ್ ಮಾಡ್ತಾ ಇದ್ದೀನಿ. ಸೊ ನಾನು BB ರಾಯಲ್ದು ಆರ್ಗ್ಯಾನಿಕ್ ಕಡಲೆ ಬೀಜನ ಯೂಸ್ ಮಾಡ್ತೀನಿ. ಸೊ ಇದನ್ನು ನಾನು 1 kg ಅಷ್ಟು ತೊಗೊಂಡಿದ್ದೆ. ಅದನ್ನು ಆಲ್ರೆಡಿ ಸ್ವಲ್ಪ ಯೂಸ್ ಮಾಡಿ ಖಾಲಿ ಆಗಿದೆ. ಇದು ಆ್ಯಕ್ಚುಲಿ 2 kg ಕೆಪಾಸಿಟಿ. ಸೊ ಇದಿಷ್ಟು ತುಂಬಿದೆ. ಸೊ ನೆಕ್ಸ್ಟ್ ತೊಗೊಳ್ಬೇಕು. ಇದು ಫಿಲ್ ಮಾಡಿದ್ದಾಯಿತು. ಕಡಲೆಬೇಳೆ ಇದು ಅಷ್ಟೇ, ನಾನು ಟಾಟಾ ಸಂಪನ್ದೇ ತೊಗೊಳ್ಳೋದು. ಅನ್ಪಾಲಿಶ್ಡ್ ಸಿಗುತ್ತೆ ಅಂದ್ಬಿಟ್ಟು. ಅನ್ಪಾಲಿಶ್ಡೇ ನಿಮಗೆ ಬೇರೆ ಬೇರೆ ಬ್ರ್ಯಾಂಡ್ಸಲ್ಲಿ ಸಿಗುತ್ತೆ, ಬಟ್ ನನಗೆ ಟಾಟಾ ಸಂಪನ್ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದು ಆ್ಯಕ್ಚುಲಿ 1 kgಗೆ 154 rupees ಬೀಳುತ್ತೆ. ಬಟ್ ಆಫರ್ ಮೇಲೆ ನನಗಿದು ಅರೌಂಡ್ 130, 120 ಆ ಥರ ಸಿಕ್ತು ಬಿಗ್ ಬಾಸ್ಕೆಟ್ನಲ್ಲಿ. ಸೊ ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಆ್ಯಂಡ್ ಆಲ್ರೆಡಿ ಇಷ್ಟೊಂದು ಯೂಸ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಉದ್ದಿನ ಬೇಳೆ, ಇದು ಕೂಡ ಟಾಟಾ ಸಂಪನ್ದೇ ತೊಗೊಂಡಿದ್ದೀನಿ. ಇದು 1 kg ಅಷ್ಟು ತೊಗೊಂಡಿದ್ದೀನಿ ನಾನು. ಬಟ್ ಯೂಸ್ ಮಾಡೋದು ಸಿಕ್ಕಾಪಟ್ಟೆ ಕಮ್ಮಿನೇ. ಈ ನಡುವೆ ಇಡ್ಲಿ ದೋಸೆಗೆ ಕೂಡ ನಾನು ನೆನೆ ಹಾಕ್ತಿಲ್ಲ, ಹಾಗಾಗಿ ನಾನು ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಒಗ್ಗರಣೆಗೆ ಮಾತ್ರ ಯೂಸ್ ಮಾಡೋ ಥರ ಆಗಿಬಿಟ್ಟಿದೆ. ನೆಕ್ಸ್ಟ್ ಬಂದು ರೋಸ್ಟೆಡ್ ಬೆಂಗಾಲ್ ಗ್ರಾಮ್. ಸೊ ಇದನ್ನು ಅಷ್ಟೇ ನಾನು ಪ್ರೋ ನೇಚರ್ದು ತೊಗೊಳಕ್ಕೆ ಇಷ್ಟಪಡ್ತೀನಿ. ಕ್ವಾಲಿಟಿ ಚೆನ್ನಾಗಿರುತ್ತೆ ಅದರಲ್ಲಿ ಅಂದ್ಬಿಟ್ಟು. ಟಾಟಾ ಸಂಪನ್ ಇತ್ತು ಅಂದರೆ ನಾನು ಅದನ್ನೇ ತೊಗೊಳ್ತಿದ್ದೆ, ಬಟ್ ಅದರಲ್ಲಿ ಇಲ್ಲ, ಹಾಗಾಗಿ ನಾನು ಇದನ್ನು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಕ್ವಾಲಿಟಿ ಚೆನ್ನಾಗೇ ಇರೋದ್ರಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ.
ಇದು ಅಷ್ಟೇ 1 kg ಅಷ್ಟು ತಗೊಂಡಿದ್ದೀನಿ ನಾನು. ಇದರ ಪ್ರೈಸ್ ಬಂದು ನಮಗೆ 179 ರುಪೀಸ್ ಆಗುತ್ತೆ. ಬಟ್ ಆಫರ್ ಮೇಲೆ ಡಿಸ್ಕೌಂಟ್ ಮೇಲೆ ನಮ್ಗೆ ಇನ್ನ ಸ್ವಲ್ಪ ಕಮ್ಮಿನೇ ಬೀಳುತ್ತೆ. ಸೊ ಹಂಗಾಗಿ ಇದನ್ನ ತಗೊಂಡೆ ನಾನು. ನೆಕ್ಸ್ಟ್ ಬಂದು ರಾಗಿ ಹಿಟ್ಟು. ಸೊ ಇದನ್ನ ಅಷ್ಟೇ ನಾನು BB ರಾಯಲ್ ಆರ್ಗ್ಯಾನಿಕ್ದು ಯೂಸ್ ಮಾಡ್ತೀನಿ. ಸೊ ಇದು ಅಷ್ಟೇ 1 kg ಅಷ್ಟು ತಗೊಂಡಿದ್ದೀನಿ. ಇಲ್ಲ 2 kg ತಗೊಂಡಿದ್ದೀನಿ. 1 kgಗೆ ನಮ್ಗೆ 149 ರುಪೀಸ್ ಬೀಳುತ್ತೆ. ಬಟ್ ಡಿಸ್ಕೌಂಟ್ ಮೇಲೆ ಇನ್ನೂ ಸ್ವಲ್ಪ ಕಮ್ಮಿನೇ ಇತ್ತು. ಸೊ ಇದನ್ನ ಕೂಡ ಈಗ ಫಿಲ್ ಮಾಡಿ ಇಟ್ಬಿಡ್ತೀನಿ. ಇನ್ನ 1 kg ಇದೆ. ಇದನ್ನ ಹಂಗೆ ಇಟ್ಟಿರ್ತೀನಿ, ಇಲ್ಲಾಂದ್ರೆ ಹಾಫ್ ಫಿಲ್ ಮಾಡಿ ಇನ್ನ ಹಾಫ್ ಮಿಕ್ಕಿರುತ್ತೆ. ಸೊ ಅದಕ್ಕೆ ಇದನ್ನ ಹಂಗೆ ಇಟ್ಟಿರ್ತೀನಿ. ಇದು ಖಾಲಿ ಆದ್ಮೇಲೆ ಇದನ್ನ ಫಿಲ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಬಂದು ಮಸೂರ್ ದಾಲ್. ಸೊ ಇದನ್ನ ಕೂಡ ನಾನು ಯೂಸ್ ಮಾಡ್ತೀನಿ. ನಾರ್ಮಲ್ ಆಗಿ ಅಡುಗೆಗೆ ಸಾಂಬಾರೆಲ್ಲ ಮಾಡಬೇಕಾದ್ರೆ ತೊಗರಿಬೇಳೆ 1 ಕಪ್ ಅಂದರೆ ಇನ್ನು ಅರ್ಧ ಕಪ್ ಅಷ್ಟು ನಾನು ಇದನ್ನ ಆ್ಯಡ್ ಮಾಡ್ತೀನಿ. ಟೇಸ್ಟ್ ಎರಡೂ ಮಿಕ್ಸ್ ಆದಾಗ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ಅಂದ್ಬಿಟ್ಟು ನಾನು ಇದನ್ನ ಕೂಡ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದು ಅಷ್ಟೇ 1 kg ಅಷ್ಟು ನಾನು ತಗೊಂಡಿದ್ದೆ 156 ರುಪೀಸ್. ಬಟ್ ಆಫರ್ ಮೇಲೆ ಸ್ವಲ್ಪ ಕಮ್ಮಿನೇ ಇರುತ್ತೆ, ಹಾಗಾಗಿ ಇದನ್ನ ತಗೊಂಡೆ. ಕೆಲವೊಂದ್ಸಲ ಇದು ಡಿಮಾರ್ಟಲ್ಲಿ ಸಿಗುತ್ತೆ, ಕೆಲವೊಂದ್ಸಲ ಇರಲ್ಲ. ಹಾಗಾಗಿ ನಾನು ಈ ಸಲ ಬಿಗ್ ಬಾಸ್ಕೆಟ್ನಲ್ಲೇ ತರಿಸ್ಕೊಂಡಿದ್ದೆ. ಇದರಲ್ಲಿ ನಿಮಗೆ ಸ್ಪ್ಲಿಟ್ ಕೂಡ ಸಿಗುತ್ತೆ, ಹೋಲೂ ಸಿಗುತ್ತೆ. ನಾನು ಹೋಲೇ ತೊಗೊಂಡು ಯೂಸ್ ಮಾಡ್ತೀನಿ, ಸಾಂಬಾರ್ಗೆ ಅಲ್ವಾ, ಸೊ ಪರವಾಗಿಲ್ಲ ಅಂದ್ಬಿಟ್ಟು ಇದನ್ನೇ ತಗೊಳ್ತೀನಿ. ಸ್ಪ್ಲಿಟ್ ಆಗಿರೋದ್ರಿಂದ ಸ್ವಲ್ಪ ಇನ್ನೂ ಜಾಸ್ತಿನೇ ಆಗುತ್ತೆ, ನೋಡಿಕೊಂಡು ನೀವು ಯೂಸ್ ಮಾಡ್ಬೋದು ಬೇಕಂದ್ರೆ. ನೆಕ್ಸ್ಟ್ ಅದು ಬಿಟ್ಟರೆ ನಾನು ಈ ಗುಂಡು ಮೆಣಸಿನ್ಕಾಯಿ ಬರುತ್ತಲ್ವಾ, ಅದನ್ನ ತಗೊಂಡೆ. ಇದೆಲ್ಲ ಒಗ್ಗರಣೆಗೆಲ್ಲ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಇದನ್ನ ತಗೊಂಡೆ. ಕಾಣಿಸೋದಕ್ಕೆ ನಾನು ತಗೊಂಡಿದ್ದು. ಇದು ಟೇಸ್ಟ್ ಹೆಂಗಿರುತ್ತೆ, ಖಾರ ಇರುತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಜಸ್ಟ್ ಒಗ್ಗರಣೆಗೆ ಹಾಕೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದನ್ನ ತಗೊಂಡೆ. ಇದರ ಪ್ರೈಸ್ ಬಂದು 100 ಗ್ರಾಮ್ಸ್ಗೆ 76 ರುಪೀಸ್ ಇದೆ. ಸೊ ಬೇಕು ಅಂದವರು ತಗೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಡಿಮಾರ್ಟ್ನಲ್ಲಿ, ಓಕೆ ಇದು ಡಿಮಾರ್ಟಲ್ಲಿ ತೋರಿಸ್ಬೇಕಾಗಿದ್ದು, ಬಟ್ ಇದ್ರ ಜೊತೆ ಮಿಕ್ಸ್ ಆಗಿತ್ತು, ಹಂಗಾಗಿ ಇವಾಗ ಶೇರ್ ಮಾಡ್ತಿದ್ದೀನಿ. ಸಾಲ್ಟೆಡ್ ಬೆಂಗಾಲ್ ಗ್ರಾಮ್ ಬರುತ್ತಲ್ವಾ, ಹೊಟ್ಟಿರೋ ಅಂಥ ಕಡಲೆ, ಇದಕ್ಕೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ಚೆನ್ನಾಗಿರುತ್ತೆ, ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಇದನ್ನ ಸ್ನ್ಯಾಕ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ನನಗೆ ಇದು ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಅಂದ್ಬಿಟ್ಟು ತೊಗೊಂಡು ಬಂದೆ. ಇದರ ಪ್ರೈಸ್ ಬಂದು 200 ಗ್ರಾಮ್ಸ್ಗೆ 45 ರುಪೀಸ್ ಇದೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ತೊಗೊಳ್ಬೋದು. ಇದಕ್ಕಿಂತ ದೊಡ್ಡ ಪ್ಯಾಕೆಟು ಇದೆ, ಸೊ ನಾನು ಚಿಕ್ಕದು ತೊಗೊಂಡಿದ್ದೀನಿ. ಸೊ ಯಾರಿಗಾದ್ರೂ ಬೇಕು ಅಂದರೆ ತೊಗೊಳ್ಬೋದು. ನೆಕ್ಸ್ಟು ನಾನು ತೊಗೊಂಡಿರೋ ಐಟಮ್ ಅಂದರೆ ರವೆ. ಸೊ ಇದು ಮೀಡಿಯಮ್ ರವೆ, ಬಾಂಬೆ ರವೆ ಅಂತಾರಲ್ವಾ ಅದು. ಈ ನಡುವೆ ನಾವು ಜಾಸ್ತಿ ಇದರಲ್ಲಿ ಉಪ್ಪಿಟ್ಟು ಮಾಡ್ತಾ ಇಲ್ಲ, ಬನ್ಸಿ ರವೆಯಿಂದನೇ ಉಪ್ಪಿಟ್ಟು ಜಾಸ್ತಿ ಮಾಡ್ತಿದ್ದೀವಿ. ಅದರಲ್ಲೇ ಟೇಸ್ಟ್ ಇಷ್ಟ ಆಗ್ತಿದೆ ನಮಗೆ. ಇದನ್ನ ಬರೀ ಕೇಸರಿ ಬಾತ್ ಹತ್ರ ಏನಾದರೂ ಮಾಡಿದಾಗ ಮಾತ್ರ ಯೂಸ್ ಆಗ್ತಿದೆ, ಅಥವಾ ರವೆ ದೋಸೆ ಏನಾದರೂ ಮಾಡಬೇಕು ಅಂದಾಗ ಇದು ಯೂಸ್ ಆಗುತ್ತೆ ಅಷ್ಟೇ. ಅದಕ್ಕೆ ಅಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ. ಇದು ಅಷ್ಟೇ 1 kgಗೆ ನಾವು 79 ರುಪೀಸ್. ನೆಕ್ಸ್ಟ್ ಬಂದು ಟಾಟಾ ಸಂಪನ್ದು ಕಡಲೆ ಹಿಟ್ಟು. ಸೊ ಇದು ಅಷ್ಟೇ ಬಜ್ಜಿ ಬೋಂಡ ಎಲ್ಲ ಮಾಡಬೇಕಾದ್ರೆ ಬೇಕಾಗತ್ತೆ ಅಲ್ವಾ, ಹಾಗಾಗಿ ಇದನ್ನ ತಗೊಂಡೆ. ಆಲ್ರೆಡಿ ಮನೆಯಲ್ಲಿ ಒಂದು 1/4 kg ಅಷ್ಟಿತ್ತು, ಸರಿ ಕಮ್ಮಿನೇ ತಗೊಳ್ಳೋಣ ಅಂದ್ಬಿಟ್ಟು ನಾನು ಒಂದು 1/2 kg ಅಷ್ಟು ತೊಗೊಂಡಿದ್ದೀನಿ. ಸೊ 500 ಗ್ರಾಮ್ಸ್ಗೆ 75 ರುಪೀಸ್ ಆಯಿತು ಇದಕ್ಕೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಚಿರೋಟಿ ರವೆ ತಗೊಂಡಿದ್ದೀನಿ. ಯಾಕಂದರೆ ಹಸ್ಬೆಂಡ್ ಒಬ್ಬಟ್ಟು ಬೇಕು ಅಂತ ಕೇಳ್ತಿದ್ರು. ಮೊನ್ನೆ ಉಗಾದಿ ಹಬ್ಬಕ್ಕೆ ಮಾಡಿದ್ದೆ, ಕಮ್ಮಿ ಕ್ವಾಂಟಿಟಿನಲ್ಲೇ ಮಾಡಿದ್ದು, ಮತ್ತೆ ಮಾಡೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವಾಗ ಮಾಡ್ತೀನಿ ಅಂದ್ಬಿಟ್ಟು 500 ಗ್ರಾಮ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಆಲ್ಮೋಸ್ಟ್ 40 ರುಪೀಸ್ ಆಯಿತು. ನೆಕ್ಸ್ಟ್ ಈ ಸ್ಟೋನ್ ಫ್ಲವರ್ ಬೇಕಾಗಿತ್ತು. ಈ ರೈಸ್ ಬಾತ್ ಎಲ್ಲ ಮಾಡಿದಾಗ ಇದನ್ನ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಲ್ವಾ, ಸೊ ಹಂಗಾಗಿ 50 ಗ್ರಾಮ್ಸ್ ತೊಗೊಂಡೆ. ಇದಕ್ಕೆ ನನಗೆ 121 ರುಪೀಸ್ ಆಯಿತು. ಬಟ್ ಡಿಸ್ಕೌಂಟ್ ಮೇಲೆ ಎಷ್ಟಾಯಿತು ಅಂತ ನಿಜವಾಗ್ಲೂ ನೆನಪಿಲ್ಲ ನನಗೆ. ಸೊ ಇದು ಖಾಲಿ ಆಗ್ತಿತ್ತು ಮನೆಯಲ್ಲಿ, ಹಾಗಾಗಿ ಇದನ್ನು ತೊಗೊಂಡೆ. ನೆಕ್ಸ್ಟ್ ಐಟಮ್ ಬಂದು ಧನಿಯಾ. ನಾನು ಮುಂಚೆ ಎಲ್ಲಾನು ರೆಡಿಮೇಡ್ ಧನಿಯಾ ಪುಡಿ ತೊಗೊಳ್ತಿದ್ದೆ, ಹಳೆ ವ್ಲಾಗ್ಸ್ ಎಲ್ಲ ನೀವು ಚೆಕ್ ಮಾಡಿದ್ರೆ. ಬಟ್ ಈಗ ನಾನು ಧನಿಯಾ ತೊಗೊಂಡು ನಾನೇ ಪೌಡ್ರ್ ಮಾಡ್ಕೊಳ್ತೀನಿ. ಅದು ನನಗಿನ್ನ ಬೆಟರ್ ಅಂತ ಅನ್ನಿಸ್ತು ಟೇಸ್ಟಲ್ಲಿ, ಹಾಗಾಗಿ ನಾನು ಧನಿಯಾ ತರಿಸ್ಕೊಂಡಿದ್ದೀನಿ. ಮನೇಲಿ ಖಾಲಿ ಆಗಿತ್ತು, ಅರ್ಧ kg ತರಿಸಿದ್ದೀನಿ. 195 ರುಪೀಸ್ ಆಯಿತು. ಬಟ್ ಡಿಸ್ಕೌಂಟ್ ಮೇಲೆ ಕಮ್ಮಿ ಬಿದ್ದಿರುತ್ತೆ. ಸೊ ಇದೊಂದು ಐಟಮ್. ನೆಕ್ಸ್ಟ್ ಬಂದು ಪಲಾವ್ ಎಲೆ. ಇದು ಮನೇಲಿ ಖಾಲಿ ಆಗಿತ್ತು, ಸರಿ ಅಂದ್ಬಿಟ್ಟು ಇದನ್ನ ತಗೊಂಡೆ. ಇದು ಅಷ್ಟೇ 50 ಗ್ರಾಮ್ಸ್ಗೆ ನಾನು 59 ರುಪೀಸ್ ಪೇ ಮಾಡಿದ್ದೀನಿ.
ಚೆನ್ನಾಗಿರುತ್ತೆ ಕ್ವಾಲಿಟಿ, ಹಾಗಾಗಿ ಇದ್ರಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ತೊಗರಿಬೇಳೆ. ಅಗೇನ್ ಟಾಟಾ ಸಂಪನ್ದು ತಗೊಂಡಿದ್ದೀನಿ. ತೂರ್ ದಾಲ್ ಮುಂಚೆ ಎಲ್ಲ ನಾನು 1 kg ಪ್ಯಾಕೆಟ್ನ 2 ತಗೊಳ್ತಿದ್ದೆ, ಸೊ 2 kg. ಅದು ನಂಗೆ ಇನ್ನ ಸ್ವಲ್ಪ ಜಾಸ್ತಿನೇ ಬೀಳ್ತಾ ಇತ್ತು. ಇದು 2 kg 1 ಪ್ಯಾಕೆಟ್ ತಗೊಂಡಾಗ ಕಮ್ಮಿನೇ ಸಿಗುತ್ತೆ, ಹಾಗಾಗಿ ನಾನು ಒಟ್ಟಿಗೆ 2 kg ಪ್ಯಾಕೆಟ್ನ ತಗೊಂಡಿದ್ದೀನಿ. 2 kg ಪ್ಯಾಕೆಟ್ಗೆ ಅದು ಅನ್ಪಾಲಿಶ್ಡ್ ತೊಗರಿ ಬೇಳೆಗೆ 420 ರುಪೀಸ್ ಆಗುತ್ತೆ. ಸೊ ಅದಕ್ಕಿಂತ ಕಮ್ಮಿನೇ ನಾನು ಪೇ ಮಾಡಿರೋದು, ಹಾಗಾಗಿ ನನಗೆ ವರ್ತ್ ಅಂತ ಅನ್ನಿಸ್ತು. ಸರಿ ಅಂದ್ಬಿಟ್ಟು ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ಇದಿಷ್ಟ ಅಲ್ಲದೆ ನಾನು ಈ ಸಲ ಎಣ್ಣೆ ಖಾಲಿ ಆಗ್ತಿದೆ ಮನೆಯಲ್ಲಿ, ಹಾಗಾಗಿ ಮೊನ್ನೆ ಅಷ್ಟೇ ನಾನು ಸಪ್ರೇಟಾಗಿ ಇದನ್ನು ಆರ್ಡರ್ ಮಾಡಿ ತರಿಸ್ಕೊಂಡೆ. ಟಾಟಾ ಅವ್ರದ್ದೇ ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ಸಿಗುತ್ತೆ, 5 ಲೀಟರ್ಸ್ ಟಿನ್ನು. ಇದರಲ್ಲಿ 1 ಲೀಟರ್ ಬಾಟಲ್ ಕೂಡ ಇದೆ, ನಿಮಗೆ ಬೇಕಂದರೆ. ನಾನು ಈ 5 ಲೀಟರ್ಸ್ ಟಿನ್ ತೊಗೊಂಡ್ಬಿಡ್ತೀನಿ, ಯಾಕಂದರೆ ಸ್ವಲ್ಪ ಡಿಸ್ಕೌಂಟ್ ಜಾಸ್ತಿ ಸಿಗುತ್ತೆ. ಇದರ ಪ್ರೈಸ್ ಬಂದು ನಮಗೆ 1749 ಆಗುತ್ತೆ 5 ಲೀಟರ್ಸ್ಗೆ. ಬಟ್ ನಾನು ಪೇ ಮಾಡಿದ್ದು 1551 ರುಪೀಸ್. ಸೊ ಕಮ್ಮಿ ಬಿತ್ತು ನನಗೆ, ಹಾಗಾಗಿ ನಾನು ಇದನ್ನು ತೊಗೊಂಡೆ. ಇದು ನಂಗೆ 5 ಲೀಟರ್ಸ್ ಅಲ್ವಾ, ಸೊ ಆರಾಮಾಗಿ 2 ತಿಂಗಳು ನಾನು ಇದನ್ನು ಯೂಸ್ ಮಾಡ್ಬೋದು. ಸೊ ಅಂದರೆ 1 ತಿಂಗಳಿಗೆ ಲೆಕ್ಕ ತಗೊಂಡ್ರೆ 2.5 ಲೀಟರ್ಸ್ ಖರ್ಚಾಗುತ್ತೆ. ಅದು ಕೂಡ ಜಾಸ್ತಿ. ಕೆಲವೊಂದ್ಸಲ ವಿಡಿಯೋಗೋಸ್ಕರ ಅಂದ್ಬಿಟ್ಟು ಡೀಪ್ ಫ್ರೈಡ್ ಎಲ್ಲ ಮಾಡಬೇಕಾಗಿರುತ್ತೆ, ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಇಲ್ಲ ಅಂದರೆ ನಾರ್ಮಲ್ ಅಡುಗೆ ಎಲ್ಲ ಮಾಡ್ಕೊಂಡಾಗ 1-2 ಸ್ಪೂನ್ ಎಣ್ಣೆ ಅಷ್ಟೇ ದಿನಕ್ಕೆ ಖರ್ಚಾಗೋದು. ಸೊ ಹಾಗಾಗಿ ನನಗೆ 2 ತಿಂಗಳು 2.5 ತಿಂಗಳು ಅಷ್ಟು ಬರುತ್ತೆ. ಇನ್ನು ನಮ್ಮ ಮನೇಲಿ ಒಂದು ಅರ್ಧ ಮುಕ್ಕಾಲು ಲೀಟ್ರ್ ಇದೆ ಎಣ್ಣೆ, ಸೊ ಅದನ್ನು ಇನ್ನೇನು ಖಾಲಿ ಆಗುತ್ತೆ ಅದೂ. ಸೊ ಹಾಗಾಗಿ ಇದನ್ನು ಇರಲಿ ಅಂದ್ಬಿಟ್ಟು ತರಿಸ್ಕೊಂಡ್ಬಿಟ್ಟೆ. ಸೊ ಟಾಟಾ ಅವ್ರದ್ದು ಚೆನ್ನಾಗಿದೆ. ಮುಂಚೆ ನಾನು ಇನ್ನೊಂದು ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೆ, ಚೆಕ್ಕೋ ಅಂತ, ಅದು ಕೂಡ ಚೆನ್ನಾಗಿದೆ. ಬಟ್ ಟಾಟಾ ಅವ್ರದ್ದೇ ಬಂತಲ್ವಾ, ಸರಿ ಅಂದ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬೇಕು ಅಂದವರು ಇದನ್ನು ಟ್ರೈ ಮಾಡ್ಬೋದು. 1 ಲೀಟರ್ ಬಾಟಲ್ ಕೂಡ ಸಿಗುತ್ತೆ, ಸೊ ಅದನ್ನು ಟ್ರೈ ಮಾಡಿಬಿಟ್ಟು ಇಷ್ಟ ಆಯಿತು ಅಂದರೆ ನೀವು ಇದನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದು ಇದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಶ್ಯಾಂಪು. ಸೊ ಈ ನಡುವೆ ನಾನು ಈ ಶ್ಯಾಂಪೂನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದಕ್ಕೆ ಇದು 1 ಲೀಟರ್ ಬಾಟಲ್. ಡಿಮಾರ್ಟಲ್ಲಿ ಚೆಕ್ ಮಾಡಿದಾಗ ಸ್ವಲ್ಪ ಪ್ರೈಸಿ ಅಂತ ಅನ್ನಿಸ್ತು. ಸೊ 1 ಲೀಟರ್ ಬಾಟಲ್ ನಾನು ಮೊನ್ನೆ ಅಷ್ಟೇ ತರಿಸ್ಕೊಂಡೆ ಈ ಶ್ಯಾಂಪೂ ಮತ್ತು ಎಣ್ಣೆನ. ಸೊ ಇದರ ಟೋಟಲ್ ಪ್ರೈಸ್ ಬಂದು ನಮಗೆ 1414. ಬಟ್ ನಾನು ಎಷ್ಟು ಪೇ ಮಾಡಿದ್ದೀನಿ ಗೊತ್ತಾ, 542 ರುಪೀಸ್ ಅಷ್ಟೇ. ಸೊ ನಾನು ಅಷ್ಟು ಕಮ್ಮಿಗೆ ನನಗೆ ಈ 1 ಲೀಟರ್ ಬಾಟಲ್ ಸಿಕ್ತು ಬಿಗ್ ಬಾಸ್ಕೆಟ್ನಲ್ಲಿ ಶಾಪಿಂಗ್ ಮಾಡಬೇಕಂದ್ರೆ ವೆನ್ಸ್ಡೇಸ್ ಆ ಥರ ಆಫರ್ಸ್ ಇರುತ್ತೆ. ಸೊ ಜಾಸ್ತಿನೇ ಆಫರ್ಸ್ ಕೊಡ್ತಾರೆ ವೆನ್ಸ್ಡೇಸು. ಸೊ ಅವತ್ತಿನ ದಿನ ಚೆಕ್ ಮಾಡಿ ನೋಡ್ಬೋದು. ನಾನು ಅವತ್ತು ಚೆಕ್ ಮಾಡಿದಾಗ ತುಂಬಾ ಕಮ್ಮಿ ಇತ್ತು, ಸರಿ ತೊಗೊಂಬಿಡೋಣ ಅಂದ್ಬಿಟ್ಟು ನಾನು ಇದನ್ನು ಆರ್ಡರ್ ಮಾಡಿ ತರಿಸ್ಕೊಂಡ್ಬಿಟ್ಟೆ. ಸೊ ಈ ಥರ ಚೆಕ್ ಮಾಡಿ ನಾನು ಶಾಪಿಂಗ್ ಮಾಡ್ತಾ ಇರ್ತೀನಿ. ಈ ಇನ್ಪುಟ್ಸ್ ಎಲ್ಲ ನಿಮಗೂ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಮ ಮನೆ ಹತ್ರ ಏನಾದರೂ ಬಿಗ್ ಬಾಸ್ಕೆಟ್ ಆಕ್ಸೆಸ್ ಇತ್ತು ಅಂದರೆ ನೀವು ಕೂಡ ಒಂದ್ಸಲ ಶಾಪಿಂಗ್ ಮಾಡಿ ನೋಡ್ಬೋದು. ಸೊ ಇದಿಷ್ಟು ಐಟಮ್ಸ್ನ ನಾನು ಪರ್ಚೇಸ್ ಮಾಡಿದೆ. ನೋಡಿದ್ರಲ್ಲ, ಇದೇ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಿರೋಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಅದ್ರ ಪಕ್ಕನೇ ಇರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಯಾಕಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಮೆಲ್ಲರಿಗೂ ಬಂದ್ಬಿಡುತ್ತೆ. ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಂಟಿಲ್ ದೆನ್, ಬಾಯ್.